ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಒಂದು ಮಾತಾಡೋಕ್ಕೆ ಹೋಗ್ತಾ ಇದ್ದೀರಿ. ಏನಂದರೆ ನಮ್ಮ ಬೆಂಗಳೂರಲ್ಲಿ ನಡೆದಂತಹ ಈ ಘಟನೆ 71 ವರ್ಷದ ವಯಸ್ಸಾದ ಒಬ್ಬ ಮುದುಕಿ 83 ಲಕ್ಷ ರೂಪಾಯಿ ಒಂದು ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಆನ್ಲೈನ್ ಸ್ಕ್ಯಾಮ್ ಅಥವಾ ಸೈಬರ್ ಕ್ರೈಮಿಂದ ಕಳ್ಕೊತಾರೆ. ಫಸ್ಟ್ ಆಫ್ ಆಲ್ ಇವರು ಮೂಲತಃ ವೆಸ್ಟ್ ಬೆಂಗಾಲಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ. ಇವರಿಗೆ ಯಾರೊಬ್ಬರು ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಾನು ಟೆಲಿಕಾಂ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡ್ತಾ ಇರೋದು, ನಿಮ್ಮ ಹೆಸರಲ್ಲಿ 2 ನಂಬರ್ ರಿಜಿಸ್ಟರ್ ಆಗಿದೆ, ಸೊ ಮನಿ ಲಾಂಡ್ರಿಂಗ್ ಆಗಿದೆ ಅಂತಾರೆ. ಅಂದರೆ ಮನಿ ಲಾಂಡ್ರಿಂಗ್ ಅಂದರೆ ಇಲ್ಲಿಗಲಿ ಟ್ರಾನ್ಸಾಕ್ಷನ್ಸ್ ಮಾಡೋದು, ಲೈಕ್ ಲೀಗಲ್ ಅಲ್ಲ, ಇಲ್ಲಿಗಲ್ ಡಿಪಾರ್ಟ್ಮೆಂಟ್ಸ್ಗೆ, ಇಲ್ಲಿಗಲ್ ಆರ್ಗನೈಸೇಷನ್ಸ್ಗೆ ಇಲ್ಲಿಗಲಾಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದನ್ನು ಮನಿ ಲಾಂಡ್ರಿಂಗ್ ಅಂತೀರಿ. ಸೊ ಈ ಥರ ಆಗಿದೆ ಅಂತ ಒಂದು ಜಸ್ಟ್ ಕ್ಲಾರಿಫಿಕೇಷನ್ಗೋಸ್ಕರ ಸುಮ್ಮನೆ ಫೋನ್ ಮಾಡ್ತಾರೆ, ಇವರೇನಾ ಅಂತ ಕ್ಲಾರಿಫೈ ಮಾಡ್ಕೊಳೋದಕ್ಕೆ. ಆಮೇಲೆ ಇನ್ನೊಬ್ಬರು ಫೋನ್ ಮಾಡಿ, ನಾವು ಡೆಲ್ಲಿ ಪೊಲೀಸ್, CBI ಪೊಲೀಸ್, ನಾವು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಾಯಿದ್ದೀವಿ, ಅಂದರೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿ ಬರುತ್ತೆ, ಸೊ ಡಿಜಿಟಲ್ ಅರೆಸ್ಟ್ ಮಾಡ್ತಾಯಿದ್ದೀರಿ ಅಂತಾರೆ. ಸೊ ಏನು ಡಿಜಿಟಲ್ ಅರೆಸ್ಟ್ ಅಂದರೆ ಲೈಕ್ ಅವರು ಬೆದರಿಸ್ತಾರೆ, ಎಲ್ಲ ನಿಮ್ಮ ಆನ್ಲೈನ್ ಬ್ಯಾಂಕಿಂಗ್ ಎಲ್ಲ ಸೀಸ್ ಮಾಡ್ತಾಯಿದ್ದೀರಿ, ಬ್ಯಾಂಕಿಂಗ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಕ್ಲೋಸ್ ಮಾಡ್ತಾಯಿದ್ದೀರಿ, ನೀವು ಯಾರ ಹತ್ರ ಮಾತಾಡೋಂಗಿಲ್ಲ, ಓನ್ಲಿ ನೀವು ನಮ್ಮ ಹತ್ರ ಮಾತ್ರ ಮಾತಾಡಬೇಕು, ನೀವು ನಮ್ಮ ಅಂಡರ್ ಅಬ್ಸರ್ವೇಷನಲ್ಲಿ ಇರ್ತೀರ, ನಾವೆಲ್ಲ ಗಮನಿಸ್ತಾ ಇರ್ತೀರಿ ನಿಮ್ಮನ್ನು ಅಂತ ಒಂದು ಭಯ ಇಡಿಸ್ತಾರೆ. ಓಕೆ, ಸೊ ಅವರು ಏನು ಅನ್ಕೊತಾರೆ, ಮೀನ್ಸ್ ಅವ್ರ ಸೆಟಪ್ ಎಲ್ಲ ಸೇಮ್ ಪೊಲೀಸ್ ಆಫೀಸರ್ ಥರ ಸೆಟಪ್, ಫುಲ್ ಇಟ್ಸ್ ಲೈಕ್ ಅವರು ಯೂನಿಫಾರ್ಮ್ ಹಾಕೊಳೋದಾಗಿರಲಿ, ಬ್ಯಾಕೆಲ್ಲ ಒಂಥರ ಪೊಲೀಸ್ ಸ್ಟೇಷನ್ ಥರ ಒಂದು ಸೆಟಪ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ನೋಡಿದ ವೀಡಿಯೋ ಕಾಲಲ್ಲಿ ಇವರು ಪಾಪ ವಯಸ್ಸಾಗಿದೆಯಲ್ಲ, 71 ವರ್ಷ ವಯಸ್ಸಾಗಿರೋಂಥ ಮುದುಕಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರು ಭಯ ಪಡ್ತಾರೆ, ಹೌದು ಇವರು ನಿಜವಾದ ಪೊಲೀಸ್ ಅಫೀಷಿಯಲ್ಸ್ ಅಂತ. ಸೊ ಭಯ ಪಟ್ಟಿದ್ದು ಇವರಿಗೆ ಮತ್ತೆ ಮಾಡೋದಕ್ಕೆ ಏನಾಗೋದಿಲ್ಲ. ಸೊ ಅವ್ರು ಹೇಳ್ತಾರೆ, ಲೈಕ್ ಅವ್ರು ಭಯ ಇಡ್ಸಿರ್ತಾರೆ, ನೀವು ನಮ್ಮ ಅಂಡರ್ ಅಬ್ಸರ್ವೇಷನಲ್ಲಿದ್ದೀರಾ, ನಿಮ್ಮನ್ನು ನಾವು ಗಮನಿಸ್ತಾ ಇದ್ದೀವಿ, ನೀವು ಯಾರ ಹತ್ರ ಮಾತಾಡೋಂಗಿಲ್ಲ ಅಂತೆಲ್ಲ ಒಂದು ಭಯ ಇಡ್ಸಿರೋದ್ರಿಂದ ಅವ್ರು ಏನು ಹೇಳ್ತಾರೆ ಅದು ಕೇಳ್ತಾರೆ. ಸೊ ಅವ್ರ ಹತ್ರ ಇರೋ ಬ್ಯಾಂಕ್ ಡೀಟೇಲ್ಸ್ ಆಗಿರಲಿ, ಎಲ್ಲ ಲೀಗಲ್ಲಿ ಮೀನ್ಸ್ ಅವರ ಕ್ರೆಡೆನ್ಷಿಯಲ್ಸ್ ಅಂದರೆ ಅವರ ಪಾಸ್ವರ್ಡ್ಸ್, ಇದೆಲ್ಲ ಅವ್ರು ಏನೇನು ಕೇಳಿದ್ರೆ ಅದೆಲ್ಲ ಕಳಿಸ್ತಾಳೆ ಇವರು ವಯಸ್ಸಾಗಿರುವಂಥ ಒಬ್ಬ ಮುದುಕಿ. ಸೊ ಕಳಿಸಿದಾದ್ಮೇಲೆ ಇವರು ಪದೇ ನಿಮ್ಮ ಅಕೌಂಟಿಂದ ವೆರಿಫಿಕೇಷನ್ಗೆ ಅಮೌಂಟ್ ಕಳಿಸ್ಬೇಕು ಅಂತೇಳಿ 1 ಮಂತ್ ಲೈಕ್ 83 ಲಕ್ಷ ರೂಪಾಯಿ ಟೋಟಲಾಗಿ ಕಲೆಕ್ಟ್ ಮಾಡ್ಕೊತಾರೆ. ಕಲೆಕ್ಟ್ ಮಾಡ್ಕೊಂಡಿದ ನಂತರ ಮತ್ತೆ ಫೋನ್ ಮಾಡ್ತಾರೆ, ಅಂದರೆ ಮತ್ತೆ ವೀಡಿಯೋ ಕಾಲ್ ಮಾಡಿ ನೀವು ನಮಗೆ ಮತ್ತೆ ಅಮೌಂಟ್ ಕಳಿಸ್ಬೇಕು ಅಂತ ಕೇಳಿದಾಗ ಆ ಮೇಡಮ್ ಏನು ಹೇಳ್ತಾರೆ ಅಂದರೆ, ವಯಸ್ಸಾದವರು ಮುದುಕಿ ಏನಂತಾರೆ ಅಂದರೆ, ನನ್ನ ಹತ್ರ ಖರ್ಚಿಗೆ ಇನ್ನೊಂದು ರೂಪಾಯಿ ಸರಿ ಇಲ್ಲ, ನನಗೆ ಡೈಲಿ ನೀಡ್ಸ್ಗೆ ಅಂದರೆ ಡೈಲಿ ಖರ್ಚು ಮಾಡೋದಕ್ಕೂ ಮನಿ ಇಲ್ಲ ಅಂತ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಾಗ ಆಗ ಅವ್ರು ಕರುಣಿಸ್ತಾರೋ, ಅವ್ರು ಏನು ಮಾಡ್ತಾರೆ ಗೊತ್ತಾ, ಸ್ಕ್ಯಾಮರ್ಸ್ ಆಗ ಬಿಡ್ತಾರೆ, ಅಲ್ಲಿ ತನಕ ದುಡ್ಡು ತೊಗೊತಾರೆ. ಮೀನ್ಸ್ ಟೋಟಲಿ 83 ಲಕ್ಷ ರೂಪಾಯಿ ತೊಗೊತಾರೆ. ಆಮೇಲೆ ಇವರು ಮುದುಕಿ ಅವರ ಮಗ ಫ್ರೆಂಡ್ಗೆ ಫೋನ್ ಮಾಡಿ ದುಡ್ಡು ಸಹಾಯ ಕೇಳಿದಾಗ ಈ ವಿಚಾರ ಎಲ್ಲ ಗೊತ್ತಾಗಿ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಎಲ್ಲ ರಿಜಿಸ್ಟರ್ ಮಾಡ್ತಾರೆ. ಸೊ ಈ ಪ್ರೊಸೆಸ್ ನಡೆಯುತ್ತೆ. ಬಟ್ ಇಲ್ಲಿ ಏನು ತಪ್ಪಾಯ್ತು ಹೇಳಿ, ಇಲ್ಲಿ ತಪ್ಪಾಗಿದೆ ಏನಂದರೆ, ಈ ವಿಚಾರ ಇದೇನು ಫಸ್ಟ್ ಟೈಮ್ ಅಲ್ಲ, ಯಾವಾಗಲೂ ನಡೆಯುವಂಥ ವಿಚಾರನೇ ಇದು. ಲೈಕ್ ಸುಮಾರು ವರ್ಷಗಳಿಂದ ಸುಮಾರು ಜನಗಳಿಗೆ ಆಗಿದೆ. ಇದು 83 ಲಕ್ಷ ಕೇವಲ ಇವ್ರ ಹತ್ರ ಮಾತ್ರ ಅಲ್ಲ, ಈ ಕೇಸ್ ಒಂದೇ ಅಲ್ಲ, ಲೈಕ್ 2 crores 3 crores ಲಾಸ್ ಆದಂಥ ವ್ಯಕ್ತಿಗಳು ಇದ್ದಾರೆ. ಬಟ್ ಆದರೆ ಇಲ್ಲಿ ವಿಚಾರ ನೀವು ಗಮನಿಸಬೇಕಾಗಿರೋದಂದರೆ, ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಗೊತ್ತಿಲ್ಲ. ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನೋದು ಗೌರ್ಮೆಂಟ್ ತುಂಬ ಇನಿಷಿಯೇಟ್ ಮಾಡಬೇಕು. ಇನ್ನೊಂದು ಓನ್ಲಿ ಗೌರ್ಮೆಂಟ್ ಅಂತಲ್ಲ, ಪಬ್ಲಿಕ್ಕು ಅಷ್ಟೇ. ಯಾಕಂದರೆ ಓದಿರೋವಂಥ ಹುಡುಗರಿಗೆ ಗೊತ್ತಿರುತ್ತೆ ಏನು ಯಾಕೆ ಆನ್ಲೈನ್ ಸ್ಕ್ಯಾಮ್ಸ್ ಎಲ್ಲ ನಡೆಯುತ್ತೆ ಅಂತ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಕೆಲವರಿಗೆಲ್ಲ ಗೊತ್ತಿರಲ್ಲ. ಸೊ ಅವರು ಇಂಥ ಒಂದು ವಿಚಾರಗಳಿಗೆಲ್ಲ ಇಂಥ ವಿಚಾರಗಳಿಗೆ ತಿಳುವಳಿಕೆ ಇರಬೇಕು. ನೀವು ತಿಳುವಳಿಕೆ ಮೂಡಿಸಬೇಕು. ತಿಳುವಳಿಕೆ ಅಥವಾ ಎಚ್ಚರಿಕೆ ಅಥವಾ ಅವೇರ್ನೆಸ್ ಇಲ್ಲದಿರೋದು ಒಂದು ದೊಡ್ಡ ತಪ್ಪಾಗುತ್ತೆ. ಸೊ ಆದ್ದರಿಂದ ನಾನು ಕೇಳೋದಿಷ್ಟೇ, ಸೊ ವೆನೆವರ್ ನೀವು ಫೋನ್ ತೆಗಿತೀರಲ್ಲ, ಫೋನ್ ತೆಗೆದು ಯಾರನ್ನ ಸ್ಪ್ಯಾಮ್ನ ಅದರಲ್ಲಿ ಮೀನ್ಸ್ ಯಾರಾದರೂ ಅನ್ನೋನ್ ನಂಬರ್ ಫೋನ್ ಮಾಡಿದಾಗ ಫೋನ್ ತೆಗೆದು ಮಾತಾಡಿ ತಪ್ಪಿಲ್ಲ, ಬಟ್ ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡಿಬಿಡ್ರಿ. ಯಾರೇ ಗೌರ್ಮೆಂಟ್ ಅಫಿಷಿಯಲ್ ಆಗಿರಲಿ, ಲೈಕ್ ದುಡ್ಡು ಕೇಳೋದಾಗಿರಲಿ ಅಥವಾ ಡಿಜಿಟಲ್ ಅರೆಸ್ಟ್ ಅನ್ನೋದು ಅದೆಲ್ಲ ಇರೋದಿಲ್ಲ. ಜಸ್ಟ್ ಅವ್ರು ಕೇಳಿದಾಗ ಕ್ವಿಕ್ಕಾಗಿ ರೆಸ್ಪಾಂಡ್ ಆಗಿಬಿಡಿ. ಜಸ್ಟ್ ಕ್ಲೋಸ್ ಮಾಡಿ, ಮತ್ತು ಅಫಿಷಿಯಲ್ಸ್ಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ, ರಿಪೋರ್ಟ್ ಮಾಡಿ, ಈ ಥರ ಎಲ್ಲ ಬಂದಿತ್ತು ಅಂತ. ಅದರಿಂದ ನಾವು ಈ ಥರ ಸ್ಕ್ಯಾಮರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ, ನೀವು ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮನೆಗಳಲ್ಲಿರೋರಿಗೆ ಮೀನ್ಸ್ ನೀವು ಓದಿರೋರಾಗಿದ್ದರೆ, ಮೀನ್ಸ್ ನಿಮಗೆ ಈ ಥರ ವಿಚಾರಗಳು ಗೊತ್ತಿದ್ದರೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ, ಈ ಥರ ಎಲ್ಲ ಕೇಸಸ್ ಆಗಿತ್ತು, ಸೊ ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತ. ಸೊ ಇದನ್ನು ಹೇಳಬೇಕು ಅಂದ್ಕೊಂಡೆ. ಸೊ ನೆಕ್ಸ್ಟ್ ಟೈಮ್ ಐ ವಿಲ್ ಕಮ್ ಅಪ್ ವಿತ್ ನ್ಯೂ ಹೊಸ ಒಂದು ವಿಡಿಯೋದ ಮೂಲಕ ಬರ್ತೇನೆ. ಅಲ್ಲಿ ತನಕ ಬಾಯ್ ಸಿ ಯು, ಥ್ಯಾಂಕ್ ಯು.